ರೀ ಇವತ್ ಸ್ವಲ್ಪ ಚಳಿ ಜಾಸ್ತಿ ಇದೆ ಅಲ್ವಾ? ನನಗೆ ನಂಗೆ ಅನಿಸ್ತಾ ಇಲ್ವೇ? ನಿಮಗ್ ಚಳಿ ಆಗ್ತಿಲ್ವಾ? ಇಲ್ಲಮ್ಮ, ನನಗಿದೆಲ್ಲ ಅಭ್ಯಾಸ ಆಗೋಗಿದೆ. ಮದ್ವೆಗ್ ಮುಂಚೆ ನಾನ್ ಬೇಗ ಎದ್ದು ಮಾರ್ಕೆಟ್ಗೆ ಹೋಗಿ ಅಂಗಡಿಗೆ ಯಾವ್ಯಾವ ಹೂ ಬೇಕೋ ಎಲ್ಲ ತಗೊಂಡ್ ಹೋಗ್ತಿದ್ದೆ. ಆಗ ಇಷ್ಟ ಚಳಿ ಆಗ್ತಿರ್ಲಿಲ್ಲ. ನಮ್ ಬೆಂಗಳೂರು ವಾತಾವರಣ ಹವಾಮಾನನೇ ಹಿಂಗೆ ಮೀನಾ. ಯಾವಾಗ ಅಯ್ಯೋ ಯಪ್ಪ ಸಿಕ್ಕಾಪುಟ್ಟೆ ಸೆಕೆ ಆಗ್ತದೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರ್ತೀವಿ, ಅವಾಗ ತಕ್ಷಣ ಮಳೆ ಬಂದ್ಬಿಟ್ಟು ಫುಲ್ ಎಲ್ಲ ಚಳಿ ಆಗ್ಬಿಡತ್ತೆ. ಇದನ್ನೆಲ್ಲ ಹಂಗೆ ನಾವು ಖುಷಿಯಾಗಿ ಎಂಜಾಯ್ ಮಾಡಬೇಕು. ನನ್ಗೊಂದು ಆಸೆ ರೀ. ಏನು? ಕಾರು ಸೈಡಲ್ಲಿ ಪಾರ್ಕ್ ಮಾಡ್ಬೇಕಾ? ನೀನ್ ಕಾರ್ ಓಡಿಸ್ತೀಯ ಅಂತ ಕೇಳಕ್ ಬಂದೆ. ಅದಲ್ಲ ರೀ, ನಮ್ಮ ಹೂವಿನ ವ್ಯಾಪಾರ ಚೆನ್ನಾಗಿ ನಡೀತಿದೆ. ಚೆನ್ನಾಗಿ ಲಾಭ ಬಂದ್ರೆ ಆ ದುಡ್ಡಲ್ಲಿ ನಿಮ್ಗೊಂದು ಸ್ವಂತವಾದ ಕಾರ್ ತಗೋಬೇಕು. ಇದು ಸ್ವಂತದ್ದೆಮ್ಮ. ಇದ್ರ ಜೊತೆ ಇನ್ನೊಂದು ಇಡ್ಲಿ ಬಿಡ್ರಿ, ಅದನ್ನ ಬಾಡ್ಗೆಗೆ ಬಿಡೋಣ. ಕಾರ್ ಯಾಕೆ ಮೀನಾ? ಹೆಲಿಕಾಪ್ಟರ್ ತಗೊಂಡ್ಬಿಡೋಣ ಹೋಗದ್ಲಾಗೆ. ಅದ್ರಲ್ಲಿ ಬಾಡ್ಗೆ ಜಾಸ್ತಿ ಬರುತ್ತಾ? ಓ, ಡೈಲಿ ಟ್ರಿಪ್ ಹೊಡಿಬೋದು. ಕಲಸಪಾಳ್ಯ, ಕಾಮಾಕ್ಷಿ ಪಾಳ್ಯ, ಗೌರಿ ಪಾಳ್ಯ ಅಂತೆಲ್ಲ ಹೊಡಿತಾ ಇದ್ರೆ ಫುಲ್ಲು ಸಾಕತ್ತಾಗ ಬರ್ತದೆ. ಹೌದಾ? ರಾತ್ರಿ ಕರೆಂಟ್ ಇಲ್ಲ ಅಂತಂದ್ರೆ ಹೆಲಿಕಾಪ್ಟರ್ ಮೇಲ್ ತಗೊಂಡೋಗ್ಬಿಟ್ಟು ಆನ್ ಮಾಡ್ಬಿಟ್ರೆ ಸಾಕು, ರೆಕ್ಕೆ ಸುತ್ತಾ ಇರುತ್ತಲ್ಲ, ಇಡೀ ಊರಿಗೆ ಹಂಗೆ ಗಾಳಿ ಬಂದ್ಬಿಡ್ತದೆ. ನೋಡಿಲ್ವ ನೀನು KGF 2 ನ? ಊಟಗಟ್ಲೆ ಸುಳ್ಳು ಹೇಳ್ತೀರ. ನೀನ್ ದಡ್ಡಿ, ನಾನು ಹೇಳಿದೆಲ್ಲ ಕೇಳ್ತಿಲ್ಲ ನೀನು. ಸರಿ ಆಯ್ತು ನೋಡು, ಬಂತು ಮಾರ್ಕೆಟ್, ಇಲ್ಲೆಲ್ಲಾದ್ರೂ ಪಾರ್ಕ್ ಮಾಡಿ ಹೋಗೋಣ. ಅನ್ನೋದನ್ನು ಒಪ್ಪಿಕೊಂತು ಈ ಹೃದಯ, ಬೇರೆ ಏನು ಬೇಡ ಇನ್ನು ಪ್ರೀತಿ ಏನು ಅನ್ನೋದನ್ನು ಹೇಳಿಕೊಟ್ಟೆ ಈ ಸಮಯ. ಜೊತೆಯನೇ ಇರುವೆನು, ಖುಷಿಯನೇ ತರುವೆನು, ಅರೆ ಈ ಜನ್ಮ ಮರು ಜನ್ಮ ನಾನಿನ್ನ ನೆರಳಲ್ಲವೇ. ನಾನು ನೀನು ನೀನು ನಾನು ಒಂದೇ ಇನ್ನು ಅನ್ನೋದನ್ನು ಒಪ್ಪಿಕೊಂತು ಈ ಹೃದಯ, ಬೇರೆ ಏನು ಬೇಡ. ಓನರಮ್ಮ, ದೊಡ್ಡ ಓನರ್ ಆಗ್ಬಿಟ್ಟಿಯಾ ನೀನು? ಅಲ್ಲ, ಒಂದ್ ಲೋಟ ಕಾಫಿ ಕೊಡೋಕೆ ಇಷ್ಟೊತ್ತಾ? ಏನ್ ಮಾಡ್ತಾ ಇದ್ದಾಳೆ ಏನು? ಯಾಕೆ ಬೆಳಗ್ಗೆ ಬೆಳಗ್ಗೆ ಕೂಗಾಡ್ತಾ ಇದೀಯಾ? ಏನಾಯ್ತೆ? ಅದನ್ನ ಹೋಗಿ ನಿಮ್ ಮುದ್ದಿನ ಸೊಸೆ ಮೀನಾ ಹತ್ರ ಕೇಳಿ. ಬೆಳಗ್ಗೆಯಿಂದ ಒಂದ್ ತೊಟ್ಟು ಕಾಫಿಗೋಸ್ಕರ ಕಾಗೆ ತರ ಕಾ 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 ಅಂತ ಕೂಗ್ತಾನೆ ಇದೀನಿ, ಉತ್ತರನೇ ಇಲ್ಲ. ನೀನು ಕಾಗೆ ಹಾಗಲ್ಲ, ಗಿಣಿ ಹಾಕುದ್ರು ಅಲ್ಲಿಂದ ಉತ್ತರ ಬರಲ್ಲ. ಯಾಕೆ ಅಷ್ಟೊಂದು ಕೊಬ್ಬ ಅವಳಿಗೆ? ಕೊಬ್ಬು ಕಷ್ಟಪಟ್ಟು ದುಡಿಯೋರ ಹತ್ರನೂ ಸುಳಿಯಲ್ಲ ಕಣೆ. ಅವಳೀಗ ಬರೀ ಮೀನಾ ಅಲ್ಲ, ಓನರ್ ಮೀನಾ. ಇಷ್ಟೊತ್ತಿಗೆ ಅವಳು ಹೂ ಮಾರೋ ಕೆಲಸ ಶುರು ಮಾಡ್ಕೊಂಡಿರ್ತಾಳೆ. ಬೆಳಿಗ್ಗೆ 4 ಗಂಟೆಗೆ ಅವಳು ಸೂರ್ಯ ಇಬ್ರು ಮಾರ್ಕೆಟ್ಗೆ ಹೂ ತರಕ್ಕೆ ಹೋದ್ರು ಕಣೆ. ನಿನಗೆ ಕಾಫಿ ಬೇಕು ಅಂದ್ರೆ ನೀನೇ ಮಾಡ್ಕೊಂಡು ಕುಡಿ. ಕಾಫಿ ನಾನು ಮಾಡ್ಕೋಬೇಕಾ? ಕಾಫಿ ಮಾಡ್ಕೊ ಅಂದಿದ್ದಕ್ಕೆ ನಿನ್ನ ಮುಖ ಕಷಾಯ ಕುಡ್ದಂಗೆ ಮಾಡ್ತಾ ಇದೀಯ. ಪಾಪ ಆ ಮಗು ಕೈಲಿ ಅದೆಷ್ಟು ಚಾಕರಿ ಮಾಡಿಸ್ಕೋತೀರ ನೀವೆಲ್ಲರೂ. ಅದು ಬಿಡು, ನಿನಗೆ ಕಾಫಿ ಮಾಡಕ್ ಬರುತ್ತೆ ತಾನೇ, ಮಾಡ್ಕೊಂಡು ಕುಡಿ. ಅವಳು ಬಂದ್ಮೇಲೆ ಕುಡಿತೀನಿ ಬಿಡಿ. ಈ ಕಾಫಿ ಪುಡಿ ಸಕ್ಕರೆ ಎಲ್ಲ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಅವಳೇನಂದ್ರೆಲ್ಲ ಲಾಕರಲ್ಲಿ ಇಟ್ಟು ಬೀಗ ಹಾಕಿರ್ತಾಳೇನೆ, ಎಲ್ಲ ಕಿಚನಲ್ಲೇ ಇರುತ್ತೆ, ಹೋಗಿ ನೋಡೆ. ಅಯ್ಯೋ, ಅವಳು ಅದನ್ನೆಲ್ಲ ಅಲ್ಲಿ ಇಲ್ಲಿ ಬದಲಾಯಿಸ್ಬಿಟ್ಟಿರ್ತಾಳೆ, ನನಗದೆಲ್ಲ ಗೊತ್ತಾಗಲ್ಲ ಬಿಡಿ. ಈ ಮನೇಲಿ ಯಾವುದು ಎಲ್ಲಿರಬೇಕು ಅನ್ನೋದನ್ನ ನೀನೇ ಅಲ್ವೇನೆ ಡಿಸೈಡ್ ಮಾಡೋದು. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ನೀವು? ನೀನು ಯಾವುದ್ರ ಬಗ್ಗೆ ಅಂದ್ಕೋತಿದೀಯೋ ಅದ್ರ ಬಗ್ಗೆನೇ ನಾನು ಹೇಳಿದ್ದು. ಹೋಗು, ಕಾಫಿ ಮಾಡ್ಕೊಂಡು ಕುಡಿ ಹೋಗು. ಆಹಾ, ಓನರಮ್ಮ ಎಲ್ಲ ಕೆಲ್ಸನ ಹಾಗೆ ಬಿಟ್ಟು ಹೋಗ್ಬಿಟ್ಲು ಬಿಸ್ನೆಸ್ ಮಾಡಕ್ಕೆ. ಇಷ್ಟೆಲ್ಲ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ನಾನೇ ಎಲ್ಲ ಕೆಲಸ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಕರ್ಮ. ಕಾಫಿಗೆ ಕಾಫಿ ಪುಡಿ. ಮನೇಲಿ ಸುಮ್ಮನಿರ್ಬೇಕಾದ್ರೆ ನನ್ನ ಮೇಲೆ ಬಾಯಿ ಮಾಡ್ಕೊಂಡ್ ಬರ್ತಿದ್ಲು. ಈಗ ಸೂರ್ಯ ಅವಳಿಗೆ ಅಂಗಡಿ ಬೇರೆ ಇಟ್ಕೊಟ್ಬಿಟ್ಟಿದ್ದಾನೆ, ಇನ್ನೋಳನ್ನ ಹಿಡಿಯಕ್ಕಾಗುತ್ತಾ? ಅಯ್ಯೋ ದೇವ್ರೇ, ನನ್ನ ಮಾತಿಗೆಲ್ಲಿ ಮರ್ಯಾದೆ ಕೊಡ್ತಾಳೆ. ನೀನಾ ಮೀನಾ ಅತ್ತೆ, ಅತ್ತೆ ನೀವಾ?
ಯಜಮಾನಮ್ಮ ಅಂಗಡಿ ಓಪನ್ ಮಾಡಕ್ ಹೋಗಿದ್ದಾಳೆ, ಒಂದ್ ಕಾಫಿನೂ ಮಾಡ್ಕೊಟ್ಟಿಲ್ಲಮ್ಮ ನನಗೆ. ಈಗ ನಾನು ನೋಡು ಕಾಫಿ ಪುಡಿ ಹುಡುಕ್ತಾ ಇದ್ದೀನಿ. ಅಮ್ಮ ಅದು ಕಾಫಿ ಪುಡಿ ಅಲ್ಲ, ಖಾರದ ಪುಡಿ. ಎಲ್ಲ ಬದಲಾಯಿಸ್ಬಿಟ್ಟಿದ್ದಾಳೆ ಕಣೋ. ಸರಿ ಈ ಕಡೆ ಬಾ, ನಾನು ಕಾಫಿ ಮಾಡ್ಕೊಡ್ತೀನಿ. ರವಿ, ನೀನ್ ಇಲ್ಲೇ ಕೆಲಸ ಶುರು ಮಾಡ್ಕೊಂಡ್ರೆ ಹೇಗೆ? ರೆಸ್ಟೋರೆಂಟ್ಗೆ ಹೋಗ್ಬೇಕು ತಾನೆ, ಟೈಮ್ ಆಗ್ತದೆ. ಅಮ್ಮ ಏನಮ್ಮ ಇದು, ನಾವಿಬ್ರು ರೆಡಿಯಾಗಿ ಬಂದಿದ್ರು, ಯಾರು ಕಾಫಿ ಕೊಟ್ಟಿಲ್ಲ, ಯಾಕಮ್ಮ? ಅಯ್ಯೋ ಕಾಫಿ ಮಾಡಕ್ಕೆ ಕಣೋ ನಾನು ಬಂದಿದ್ದು. ರೋಹಿಣಿ, ಕಾಫಿ ಪೌಡರ್ ಎಲ್ಲಿದೆ ಅಂತ ನಿನಗೇನಾದ್ರೂ ಗೊತ್ತೇನಮ್ಮ? ಅತ್ತೆ ಕಿಚನ್ ಡಿಪಾರ್ಟ್ಮೆಂಟು ಮೀನಂದಲ್ವಾ, ನನಗೆ ಗೊತ್ತಿಲ್ಲ ಅತ್ತೆ. ಅವಳು ಶೋರೂಮ್ ಓಪನ್ ಮಾಡಕ್ ಹೋಗಿದ್ದಾಳಲ್ಲಮ್ಮ. ಅದಕ್ಕೇನು ಸುಮ್ಮನೆ ಕಿಂಡಲ್ ಮಾಡ್ಬೇಡಮ್ಮ ನೀನು. ನೀನ್ ಸುಮ್ನಿರ. ನೀವೆಲ್ಲರೂ ಆಫೀಸ್ಗೆ ಹೋಗ್ಬೇಕು, ತಿಂಡಿ ಮಾಡ್ಕೊಡೋದು ಬೇಡವಾ? ರೋಹಿಣಿ, ನಾನು ನೀನು ಸೇರ್ಕೊಂಡು ದೋಸೆ ಮಾಡ್ಬಿಡನ್ವಾ? ಅಯ್ಯೋ, ಹೆಂಚಿಟ್ಟು ದೋಸೆ ಹಿಟ್ಟು ಸುರಿಯೋಕ್ಕೆ ಇಬ್ರು ಯಾಕೆ ಬೇಕು ಅತ್ತೆ? ಅದು ಅಲ್ಲದೆ ನನಗೆ ಸ್ವಲ್ಪ ಇವತ್ತು ಬೇಗ ಹೋಗಬೇಕು, ಕೆಲಸ ಇದೆ. ಮನೋಜ್, ನಿಮ್ಗೂ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರಿ. ಹೌದೌದೌದೌದೌದೌದು. ನಿನಗೆ ಅರ್ಜೆಂಟ್ ಕೆಲಸ ಇದೆಯೇನಪ್ಪ? ಹೌದಮ್ಮ, ಇವತ್ತು ಒಬ್ರು ಇಂಪಾರ್ಟೆಂಟ್ ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಸ್ವಲ್ಪ ಇವತ್ತೇ ಬೇಗ ಹೋಗ್ಬೇಕು ನೋಡು. ಅದೇ ಮ್ಯಾನೇಜ್ ಮಾಡ್ತಿದ್ಯಾ ನೀನು? ಅತ್ತೆ ಏನಿಲ್ಲಮ್ಮ, ಏನ್ ಟಿಫನ್ ಬೇಕು ಅಂತ ಕೇಳ್ತಿದ್ದೆ. ಪರವಾಗಿಲ್ಲ ಬಿಡಿ, ನಾನು ಪಾರ್ಲರ್ಗೆ ಹೋಗ್ತಾನೆ ತಿಂಡಿ ತಿನ್ಕೊಂಡು ಹೋಗ್ತೀನಿ. ಮನೋಜ್ ಬನ್ನಿ. ಹಾಂ, ಬಾಯ್ ಮಾ. ಅತ್ತೆ, ನಾವು ದಾರಿಲಿ ಹೋಗ್ತಾನೆ ತಿಂದ್ಬಿಡ್ತೀವಿ, ಓಕೆನಾ? ಡೋಂಟ್ ವರಿ. ಬಾ ರವಿ, ಹೋಗೋಣ. ಬಾಯ್ ಅತ್ತೆ. ಬಾಯ್ ಅಮ್ಮ. ಅಪ್ಪ ಹೋಗಿ ಬರ್ತೀನಪ್ಪ. ಹೋಗಿ ಬರ. ಹ್ಞೂ ಕಂದ, ಹುಷಾರ್. ನೈಟ್. ಬಾಯ್. ಸರಿ ನಾ ಬರ್ತೀನಿ ಅಪ್ಪ, ಹೋಗ್ಬಿಡ್ತೀನಿ. ಶಾಂತಿ, ಕಾಫಿ ಇವತ್ತೇ ಬರುತ್ತಾ ಇಲ್ಲ? ಅದೇ ಕೆಲ್ಸದಲ್ಲೇ ಇದ್ದೆ, ಮಾಡ್ಕೊಂಡ್ ಬರ್ತೀನಿ ಇರ್ರಿ. ಇನ್ನು ಮುಂದೆ ಎಲ್ಲ ಕೆಲಸ ನೀನೇ ಮಾಡ್ಬೇಕಾಗತ್ತೆ. ಅಭ್ಯಾಸ ಮಾಡ್ಕೋ. ಏನ್ ನೀವು ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರೆ ಆಗ್ಲೇ? ಆಯ್ತು ಬಿಡಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಒಂದು ನಿಮಿಷ ಕಣೆ. ಯಶ್ವಾ, ಹೊರಟ್ಬಿಟ್ಯಾ? ಬರ್ತೀನಿ, ನಾನು ಅಲ್ಲೇ ಬರ್ತೀನಿ. ಹೊಟ್ಬಿಟ್ರಾ ನೀವು? ಅಯ್ಯೋ ಇರಿ, ಒಂದ್ ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ನಾನು ಕೇಶವನ್ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ, ಅಲ್ಲೇ ಮಾಡ್ಕೊತೀನಿ. ಅಯ್ಯೋ ಸ್ವಲ್ಪ ತಿಂಡಿನಾದ್ರೂ ತಿನ್ಕೊಂಡೋಗಿ. ಒಂದು ಲೋಟ ಕಾಫಿ ಮಾಡೋಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದೆಯಾ? ಇನ್ನು ತಿಂಡಿ ಕತೆ ಆ ದೇವ್ರಿಗೇ ಗೊತ್ತು. ನಾನು ಹೊರಗೇನೆ ತಿನ್ಕೋತೀನಿ, ನೀ ಆರಾಮಾಗಿರು. ಅಲ್ಲರಿ ಅದು ತಡ ಬಿಡಿ ಪಾಪ. ಎಲ್ರು ಹೊರಗಡೆ ತಿಂತೀನಿ ಅಂತ ಹೋಗ್ಬಿಟ್ರು. ಅಯ್ಯ, ಈ ಮೀನ ಅವಳಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಅನ್ನೋ ತರ ಹೊಟ್ಟೋಗ್ಬಿಟ್ಟಿದ್ದಾಳಲ್ಲ. ಸೂರ್ಯ ಅವಳಿಗೆ ಅಂಗಡಿ ಹಾಕೊಟ್ಬಿಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ಎಲ್ರು ಹೊರಗಡೆ ಹೋಗಿ ಚೆನ್ನಾಗಿ ತಿಂತಾರೆ, ನಾನು ಎಲ್ಲಿ ಹೋಗಿ ತಿನ್ನೋದೀಗ? ಎಲ್ರಿಗೂ ತಿಂಡಿ ತಂದಿದ್ದೆ. ಏನಪ್ಪಾ ವಿಶೇಷ ಇವತ್ತು? ಎಲ್ರೂ ಕೆಲ್ಸಕ್ಕೆ ಹೋಗ್ಬೇಕು. ನಮ್ಮ ಮನೇಲಿ ಏನೂ ತಿಂಡಿ ಮಾಡಿಲ್ಲ, ಇವಾಗ ಬಂದು ಮಾಡೋಕ್ಕೂ ಆಗೋದಿಲ್ಲ, ನನ್ಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಹೋಗಿ ಆಚೆ ಕಡೆಯಿಂದನೇ ಎಲ್ರಿಗೂ ತಿನ್ನಕ್ಕೆ ಏನಾದ್ರು ತೊಗೊಂಬಂದ್ಬಿಡಿ ಅಂದ್ಲು ನಮ್ಮ ಹೆಂಡ್ರು. ಹೇಳಿದ್ಲು ನನಗೆ, ಅದಕ್ಕೆ ತಗೊಂಬಂದಿದ್ದೀನಿ. ಎಲ್ರು ಹೊರಗಡೆ ತಿನ್ಕೋತೀನಿ ಅಂತ ಹೊಟ್ಬಿಟ್ರು. ಮನೇಲಿ ನಾನು ಒಬ್ಳೇ ಇರೋದು. ಸರಿ, ನಿನಗೇನು ಬೇಕು ಎಷ್ಟು ಬೇಕು ಅದನ್ನು ತಿನ್ಕೋ, ಮಿಕ್ಕಿದ್ದನ್ನ ಹೊರಗಡೆ ಯಾರಿಗಾದ್ರೂ ಕೊಟ್ಬಿಡು, ಆಯ್ತಾ? ಬಾ ಮಂದೆ. ಆಮೇಲೆ ಇನ್ನೊಂದು ವಿಷಯ, ಪಾಪ ಮೀನಾಗೆ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅವಳಿಗೆ ಯಾರಾದರೂ ಒಬ್ರನ್ನ ಅಸಿಸ್ಟೆಂಟಾಗಿ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಹೋ, ಇಂಟರ್ವ್ಯೂ ಬರ್ತಾರೇನಪ್ಪ ಯಾರಾದ್ರೂ? ಬರ್ತಾರೆ. ನೀನೇ ಇಂಟರ್ವ್ಯೂ ತಗೋತ್ಯಾ? ಅಯ್ಯೋ, ನನಗೆ ಸವಾಸನೇ ಬೇಡಕನಪ್ಪ. ಬೇಕಾಗತ್ತೆ. ಇನ್ನು ಮುಂದೆ ಮೀನಾ ಮನೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆ? ಅಲ್ಲಿ ಮೀನಾಗೆ ಅಂಗಡಿಲೇ ಬೇಜಾನ್ ಕೆಲಸ ಇರುತ್ತೆ.
ಇನ್ನು ಮುಂದೆ ಅವಳಿಗೆ ಯಾರು ಬಂದು ಏಯ್ ಅದು ಮಾಡು ಇದು ಮಾಡು ಅಂತ ಯಾರು ಹೇಳಂಗಿಲ್ಲ. ಅಲ್ಲ ನೀನು ಯಾರನ್ನ ಕೇಳಿ ಹೊರಗಡೆ ಅಂಗಡಿ ಇಟ್ಟೆ? ಯಾರನ್ನ ಕೇಳಬೇಕಾಗಿತ್ತು ಕೊಗ್ರೆ? ಅಲ್ಲ ಸಕ್ರೆ, ಮನೆ ಇರೋದು ನನ್ನ ಹೆಸರಲ್ಲಿ, ಅಂಗಡಿ ಇರೋದು ರೋಡಲ್ಲಿ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಮರಳಿರೋ ಇಬ್ರು ಸೊಸೆರು ಆಚೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ ತಾನೆ ನೀನು ಮೀನಾನ ಅಷ್ಟು ಕೇವಲವಾಗಿ ಕೆಲಸದೋಳ್ ಥರ ನೋಡಿದ್ದು. ಇನ್ನು ಮುಂದೆ ಅವಳಿಗೆ ಎಲ್ಲರೂ ಈ ಮನೆಯಲ್ಲಿ ಮರ್ಯಾದೆ ಕೊಟ್ಟೇ ಮಾತಾಡಿಸ್ಬೇಕು. ರೀ ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನೇ ಇದನ್ನೆಲ್ಲ ಇವನಿಗೆ ಹೇಳಿ ಕಿವಿ ಚುಚ್ಚಿರೋದೇ ನೀನು. ಈಗ ನನಗೇನು ಗೊತ್ತಿಲ್ಲ ಅನ್ನೋತ ನಾಟಕ ಮಾಡಕ್ ಬಂದ್ಯಾ ಸೌದಾಮಿನಿ? ಹೌದೌದೌದೌದು. ಈ ಸೌದಾಮಿನಿ ನನಗೆ ಹೇಳಿದ್ರೆ ನನಗೆಲ್ಲ ಗೊತ್ತಾಗೋದು. ನನ್ನ ಬುರ್ರೆನಲ್ಲಿ ಮೆದಳೇ ಇಲ್ಲ ನೋಡು. ಎಲ್ಲ ಸ್ಪೂನ್ ಫೀಡಿಂಗು. ರೀ ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಅತ್ತೆ ನಾನು ಗೇಟ್ ಹತ್ರ ಇರ್ತೀನಿ, ಏನೇ ಬೇಕಿದ್ರು ನನ್ನ ಕರೀರಿ, ನಾನು ಬಂದು ಮಾಡ್ಕೊಡ್ತೀನಿ. ಲೈ ಸುಮ್ಮನೆ ನೀನು ಹೋಗಿ ನಿನ್ನ ಕೆಲಸ ನೋಡ್ಕೋ. ಇವ್ರು ಏನು ಬೇಕೋ ಅವ್ರು ಮಾಡ್ಕೋತಾರೆ, ನೀನು ತಲೆ ಕೆಡಿಸ್ಕೊಬೇಡ. ನನ್ನ ನಡಿ ನೋಡಿ, ನಡಿಯಮ್ಮ ನಡಿ, ನಡಿ. ರೀ ರೋಹಿಣಿ ಅವ್ರು ಸಿಕ್ಕಿದ್ರಾ? ಇನ್ನೂ ಇಲ್ಲಮ್ಮ. ಏನಾದ್ರೂ ವಿಷಯ ಗೊತ್ತಾದ ತಕ್ಷಣ ನನಗೆ ಫೋನ್ ಮಾಡಪ್ಪ. ಏನೇ ಆದ್ರೂ ರೋಹಿಣಿ ಅವ್ರನ್ನ ಮನೆ ಕರ್ಕೊಂಡೇ ಬರ್ಬೇಕಂತ ಹೇಳಿದಾರೆ. ಆ ಊರಿಗೂ ಇವನ ಹೆಂಡತಿಗೂ ಏನ್ ಸಂಬಂಧ?